ಮಾಡಿದೆ, ನಾನು ಮದುವೆ ಆಗ್ತೇನೆ ಅಂತ. ಈ ಸಂಜಯ್ ಸ್ಟೋರಿಯೇ ದೊಡ್ಡದಿದೆ. ಸಂಜಯ್ಯನ್ನು ಕೂಡ ಮದುವೆ ಆಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೋರ್ಟ್ ಅಲ್ಲೂ ಕೂಡ ಇದೇ ಸೌಮ್ಯ ಶೆಟ್ಟಿಯವರು ಒಪ್ಪಿಕೊಂಡಿದ್ದಾರೆ. ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ. 8 ತಿಂಗಳ ಹಿಂದೆ ಸಂಜಯ್ನು ಫಿರ್ಯಾದಿದಾರರನ್ನು ಕಾರ್ಕಳದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಯಾರಿಗೂ ತಿಳಿಸದೆ ಕರಿಮನೆ ಕಟ್ಟಿ ಮದುವೆ ಆಗಿದ್ದಕ್ಕೆ ಯಾವುದೇ ಪ್ರೂಫ್ ಇಲ್ಲದ ಕಾರಣಕ್ಕಾಗಿ ಅದು ಕೋರ್ಟಲ್ಲಿ ಡಿಸ್ಮಿಸ್ ಕೂಡ ಆಗುತ್ತೆ. ಆ ಕಾರಣಕ್ಕಾಗಿ ಸುದೀಪ್ ರೈ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಅಂಥೇಳಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರಾ ಅಂತೇಳಿ. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಕಾರ್ಕಳದ ಬಂಗ್ಲಗುಡ್ಡ ನಿವಾಸಿ ಸೌಮ್ಯ ಶೆಟ್ಟಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುದೀಪ್ ರೈ ಅನ್ನುವಂಥ ವ್ಯಕ್ತಿ ಏನು ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ರು ಅವರ ಹೆಂಡತಿಯನ್ನು. ಮೊದಲಿಗೆ ಈ ತನಿಖೆಯನ್ನು ಕಾರ್ಕಳದ SI ಕೂಡ ಮಾಡ್ತಾ ಇದ್ರು. ನಂತರ ಅದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಆಯಿತು. ಆ ನಂತರದಲ್ಲಿ ಈ ಸೌಮ್ಯ ಶೆಟ್ಟಿಯ ಅರೆಸ್ಟ್ ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 3 ಮೊಬೈಲ್ ಸೌಮ್ಯ ಶೆಟ್ಟಿದ್ದು, 2 ಮೊಬೈಲ್ ಸುದೀಪ್ ರೈದು ಮಹಜಾರು ಟೈಮ್ ಅಲ್ಲಿ ಪೊಲೀಸರು ಕೂಡ ಸೀಸ್ ಮಾಡಿದ್ದಾರೆ ಅಂತ ಹೇಳಿ. ಆಂಟಿಸಿಪೇಟೆಡ್ ಬೇಲ್ಗೂ ಕೂಡ ಅರ್ಜಿಯನ್ನು ಹಾಕಿರುವಂಥದ್ದು ಸೌಮ್ಯ ಶೆಟ್ಟಿ ಅಂತ ಹೇಳಿ. ಇವರು ಅರೆಸ್ಟ್ ಆಗೋಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸುದೀಪ್ ರೈ ಅವರ ಕಡೆಯ ಸ್ಟೇಟ್ಮೆಂಟ್, ಹಾಸ್ಪಿಟಲ್ ಅಲ್ಲಿ ಇದ್ದಂತಹ ಸಮಯದಲ್ಲಿ ಸುದೀಪ್ ರೈ ಕೊಟ್ಟಂತಹ ಕಡೆಯ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಮನೆ ಹತ್ತಿರ ಒಂದಷ್ಟು ಜಗಳ ಆಯಿತು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಎಪಿಸೋಡ್ ಕೂಡ ಮಾಡಿದ್ದೆ ನಾನು. ಸುದೀಪ್ ರೈ ಕಲಿತಂತಹ ಸ್ಕೂಲಿನ ಎದುರುಗಡೆಗೆ ಯಾವ ರೀತಿ ಜಗಳ ಆಯಿತು ಅನ್ನುವಂತಹ ವಿಚಾರದಲ್ಲಿ ಸೌಮ್ಯ ಶೆಟ್ಟಿ ಅಲ್ಲಿಗೆ ಬಂದು ಡೊಂಬರಾಟ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಹೀಗಿರ್ಬೇಕಾದ್ರೆ ಇದೆಲ್ಲದ್ರಿಂದ ಸುದೀಪ್ ರೈ ಅವರು ಆತ್ಮಹತ್ಯೆ ಮಾಡಿದ್ದಾರೆ ಅಂತ ನೀವೆಲ್ಲರೂ ಕೂಡ ಗಮನಿಸಬೇಕು. ಸುದೀಪ್ ರೈ ಸತ್ತ ನಂತರ ಸೌಮ್ಯ ಶೆಟ್ಟಿ ಹೆಂಡತಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಹೇಳಿದ್ದಾರೆ 16ಗೆ ನಾನು ಬರುವಾಗ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಬೆಳ್ತಂಗಡಿಯಿಂದ 16ಗೆ ಬೆಳ್ತಂಗಡಿಯಿಂದ ಬರುವಂತಹ ಸಮಯದಲ್ಲಿ ಅವರು ವಿಷವನ್ನು ಕೂಡ ಸೇವಿಸಿದ್ದಾರೆ ಅಂತ ಹೇಳಿ ನನ್ನ ಹತ್ರ ಹೇಳಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಪ್ರೆಸ್ ಮೀಟ್ ಅಲ್ಲೂ ಕೂಡ ಸೌಮ್ಯ ಶೆಟ್ಟಿ ಹೇಳ್ತಾರೆ. ಅಂತ ಹೇಳಿದ್ರೆ ಈ ಸುದೀಪ್ ರೈ ಅನ್ನುವಂತಹ ವ್ಯಕ್ತಿ ಆ ಟೈಮಲ್ಲೇ ವಿಷ ಸೇವಿಸಿದ್ದಾನೆ ಅಂತ ಹೇಳಿ ಪ್ರೂವ್ ಮಾಡೋಕೆ ಹೋಗ್ತಾ ಇರುವಂತದ್ದು ಸೌಮ್ಯ ಶೆಟ್ಟಿ. ಅನಂತರದಲ್ಲಿ ಹೇಳ್ತಾರೆ, ಅಡ್ಮಿಟ್ ನಾವು 19ಗೆ ಫುಡ್ ಪಾಯ್ಸನಿಂಗ್ ಅಂತ ಕರ್ಕೊಂಡದ್ದು. ಇಲ್ಲ ಅಂದ್ರೆ ಇಲ್ಲಿ ಪಿತ್ತ ಇದಾಯ್ತು ಅಂತ ಹೇಳಿ ಅಡ್ಮಿಟ್ ಮಾಡಿದ್ರು. ಸಾಮಾನ್ಯವಾಗಿ ಯೋಚಿಸಿ, ಅಥವಾ ನಾನು ಡಾಕ್ಟರ್ ಹತ್ರನೂ ಕೂಡ ಚರ್ಚೆ ಮಾಡಿದಂಥ ಸಮಯದಲ್ಲಿ ಅವರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, 16ಗೆ ಏನಾದರೂ ವಿಷ ಸೇವಿಸಿದ್ರೆ 17th ಒಳಗಡೆ 24 ಗಂಟೆಗಳ ಒಳಗಡೆ ಏನಾದರೂ ಒಂದು ವಾಮಿಟಿಂಗೋ ಅಥವಾ ಫುಡ್ ಪಾಯ್ಸನಿಂಗೋ ಏನಾದರೂ ಒಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ಖಂಡಿತವಾಗ್ಲೂ ಅವರಿಗೆ ತಡ್ಕೊಳ್ಳೋಕೆ ಆಗೋದಿಲ್ಲ ವಿಷ ಸೇವಿಸಿದ್ರೆ ಅಂತ. ವಿಚ್ ಮೀನ್ಸ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, 19th ಅಥವಾ 18th ಏನೋ ವಿಷವನ್ನು ಸೇವಿಸಿದ್ದಾರೆ. ಹಾಗಾದ್ರೆ ಈ 16th ವಿಷವನ್ನು ಸೇವಿಸಿದ್ದಾರೆ ಅಂತೇಳಿ ಹೇಳಿರುವಂಥದ್ದು ಸುಳ್ಳು ಅಂತ ಹೇಳು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಕರೆಕ್ಟ್ ಅಡ್ಮಿಟ್ ಮಾಡಿದ್ದು 21st ಶನಿವಾರ. ಸೊ ಕರೆಕ್ಟ್ ಅಡ್ಮಿಟ್ ಮಾಡಿರುವಂಥದ್ದು 21st ಶನಿವಾರ. ವಿಚ್ ಮೀನ್ಸ್ 19th ಏನೋ ಫುಡ್ ಪಾಯ್ಸನ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ಟ್ರೀಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ, ಗ್ಲೂಕೋಸೋ ಮತ್ತೊಂದು ಏನಾದರೂ ಇಡ್ತಾರೆ. ಸೊ ಆ ಪಾಯ್ಸನ್ನ ಪವರ್ ಸ್ವಲ್ಪ ಬಾಡಿಯಲ್ಲಿ ಕಮ್ಮಿ ಆಗುತ್ತೆ. 2 ದಿನಗಳ ಕಾಲ ಏನೂ ಕೂಡ ಆಗಿಲ್ಲ. ನಂತರದಲ್ಲಿ 21st ಶನಿವಾರ ಮತ್ತೊಮ್ಮೆ ಅಡ್ಮಿಟ್ ಮಾಡ್ತಾರೆ. ಅದರಿಂದ ಕಂಡೀಷನ್ ಸೀರಿಯಸ್ ಆಗ್ತಾ ಹೋಗುತ್ತೆ. ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತಂತ, ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು, ಮನೆಯಲ್ಲಿ ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ, 2 ಡೇಸ್ ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, 2 ದಿವಸಗಳ ಹಿಂದೆ ನಾನು ಪಾಯ್ಸನ್ ತಗೊಂಡೆ ಅಂಥೇಳಿ ಡಾಕ್ಟರ್ ಹತ್ರ ಹೇಳಿದ್ರಂತೆ. ವಿಚ್ ಮೀನ್ಸ್ ನನ್ನ ಪ್ರಕಾರ ಅದು 21st ಹೋದಂಥ ಡಾಕ್ಟ್ರಲ್ಲಿ ಹೇಳಿರಬೇಕು, 2 ದಿವಸಗಳ ಹಿಂದೆ ನಾನು ಏನೋ ಪಾಯ್ಸನ್ ತಗೊಂಡೆ ಅಂತ ಹೇಳಿದರೆ 19th ಇವರು ಪಾಯ್ಸನ್ ತೆಗೆದುಕೊಂಡಿರುವಂಥದ್ದು. 16th ಎಲ್ಲಿ ಜಗಳ ಆಗುತ್ತೆ, 17th ಕಾರ್ಕಳದ ಮನೆಗೂ ಕೂಡ ಹೋಗ್ತಾರೆ, 18th 19th 2 ದಿವಸಗಳ ಕಾಲ ಕಾರ್ಕಳದಲ್ಲಿ ಇಡ್ತಾರೆ. ಅಲ್ಲಿ ಏನು ಜಗಳ ಆಗಿದೆ ಅಂಥೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದರ ಇನ್ವೆಸ್ಟಿಗೇಷನ್ ಕೂಡ ನಡೆಯಬೇಕಾಗಿದೆ. ನಂತರ 29th ಸುದೀಪ್ ರೈ ಅವರು ಕೂಡ ಸಾಯ್ತಾರೆ. ಇದೇ ಸ್ಟೇಟ್ಮೆಂಟ್ ಏನಿದೆ, ಡಾಕ್ಟರ್ ಹತ್ರ ಕೊಟ್ಟಿರುವಂಥ ಸ್ಟೇಟ್ಮೆಂಟೇ
ಈಗ ಈ ಸೌಮ್ಯ ಶೆಟ್ಟಿಯನ್ನು ಅರೆಸ್ಟ್ ಮಾಡೋಕೆ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏಪ್ರಿಲ್ ಮೇಗೆ ಎಂಗೇಜ್ಮೆಂಟ್ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ. ನಾವು ಹೇಳಿದ್ವಿ ಏಪ್ರಿಲ್ ಮೇಗೆ ಮದುವೆ ಟೈಮಿಗೆ ಮಾಡಿಬಿಡುವ, ಎಂಗೇಜ್ಮೆಂಟ್ ಎಲ್ಲ ಬೇಡ ಇವಾಗ ಸುಮ್ಮನೆ, ಮತ್ತೆ ಅದು ಎಕ್ಸ್ಟ್ರಾ ಖರ್ಚಾಗ್ತದೆ, ಬೇಡ ಅಂತ ಹೇಳಿದ್ವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸುದೀಪ್ ರೈ ಅವರ ಮನೆಯವರು ಕಾರ್ಕಳದ ಸೌಮ್ಯ ಶೆಟ್ಟಿಯವರ ಮನೆಗೂ ಕೂಡ ಹೋಗಿದ್ದಾರೆ. ಸೌಮ್ಯ ಶೆಟ್ಟಿಯವರ ಮನೆಯವರು ಸುದೀಪ್ ರೈ ಅವರ ಮನೆಗೂ ಕೂಡ ಬಂದಿದ್ದಾರೆ. ನಂತರದಲ್ಲಿ ಮಾತುಕತೆಯಾಗಿತ್ತು. ಏಪ್ರಿಲ್ ಮೇಯ ಒಳಗಡೆ ಇವರು ಹೇಳಿರುವಂತಹ ಪ್ರಕಾರ ಎಂಗೇಜ್ಮೆಂಟ್ ಅನ್ನು ಇಟ್ಕೊಳ್ಳುವ ಅಂತೇಳಿ ಕೂಡ ಇತ್ತು. ಆದರೆ ಇವರು ಹೇಳ್ತಾರಂತೆ ಎಂಗೇಜ್ಮೆಂಟ್ ಏನೂ ಬೇಡ, ಖರ್ಚೆಲ್ಲ ಜಾಸ್ತಿ ಆಗುತ್ತೆ, ನಾವು ಏಪ್ರಿಲ್ ಮೇಯಲ್ಲಿ ಮದುವೆನೇ ಆಗೋಣ ಅಂತೆ. ಆಲ್ ರೈಟ್, ಎರಡೂ ಫ್ಯಾಮಿಲಿ ಒಪ್ಪಿದ್ರೆ ಏನಿಲ್ಲ, ಮದುವೆ ಆಗ್ಬೋದು. ಅದಕ್ಕಿಂತ ಮುಂಚೆ ಇಲ್ಲಿಗೆ ಮೂಡುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ಅರ್ಜೆಂಟಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿರುವಂಥದ್ದು, ಯಾಕೆ ಟೆಂಪಲಲ್ಲಿ ಹೋಗಿ ಮದುವೆ ಆಗಿರುವಂಥದ್ದು ಅಂತ. ಅದಕ್ಕೆ ಒಂದು ರೀಸನ್ ಇದೆ, ಅದು ಏನು ಅಂತ ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಒಂದು 9 years ಬ್ಯಾಕ್ ಮ್ಯಾರೇಜ್ ಆಗಿತ್ತು ಆ್ಯಕ್ಚುಲಿ. ಸೊ ಅದು ಸಹ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಮ್ಯಾರೇಜ್ ಆಗಿ ಚೆನ್ನಾಗಿದ್ವಿ, ಫಸ್ಟಿಗೆ ಚೆನ್ನಾಗಿದ್ವಿ. ಆಮೇಲೆ ಅವರಿಗೆ ರಿಲೇಷನ್ಶಿಪ್ ಅಂದರೆ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ರಿಲೇಷನ್ಶಿಪ್ ಇತ್ತು. ಸೊ ಅದು ಸರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಾನು ಬೇಡ ಅಂತ ನಾನೇ ಡಿವೋರ್ಸ್ ಅಪ್ಲೈ ಮಾಡಿ ಬಿಟ್ಬಿಟ್ಟಿದ್ದೆ. 9 ವರ್ಷದ ಹಿಂದೆ ಮದುವೆ ಆಗಿದ್ರು ಅಂತಾನು ಕೂಡ ಹೇಳ್ತಾರೆ. 1-1.5 ವರ್ಷಗಳ ಕಾಲ ಜೊತೆಯಲ್ಲಿ ಕೂಡ ಇದ್ರು ಇವರಿಬ್ರು. ಸೊ ನಂತರದಲ್ಲಿ ಡಿವೋರ್ಸ್ ಕೂಡ ಆಗುತ್ತೆ. ಆ ವ್ಯಕ್ತಿ ಪ್ರಸಾದ್ ಅಂತೆ. ಹಾಗಾದ್ರೆ ಡಿವೋರ್ಸ್ ಆಗಿದೆ ಅಂತೇಳಿ ಇವರು ಹೇಳ್ತಾರಲ್ವಾ, ಸುದೀಪ್ ರೈ ಅವರ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗುವಂತ ಸಮಯದಲ್ಲಿ ಇವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸ್ಟೇಟಸ್ ಆಫ್ ದಿ ಬ್ರೈಡ್ ಅಟ್ ದಿ ಟೈಮ್ ಆಫ್ ದಿ ಮ್ಯಾರೇಜ್ ವೆದರ್ ಅನ್ಮ್ಯಾರಿಡ್, ವಿಡೋ ಆರ್ ಡಿವೋರ್ಸ್ಡ್ ಅಂತೇಳಿ 3 ಆಪ್ಷನ್ ಇದೆ. ಮದುವೆ ಆಗಿಲ್ವಾ, ಅಥವಾ ವಿಧವೆನಾ, ಅಥವಾ ಡಿವೋರ್ಸ್ ಆಗಿದೆಯಾ ಅಂತೇಳಿ 3 ಆಪ್ಷನ್ ಇದೆ. ಅದರಲ್ಲಿ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅನ್ಮ್ಯಾರಿಡ್. ಇದು ಸುದೀಪ್ ರೈ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗುವಂಥ ಸಮಯದಲ್ಲಿ ಇರುವಂಥ ಸರ್ಟಿಫಿಕೇಟ್, ವಿಚ್ ಮೀನ್ಸ್ ಸುದೀಪಿಗೆ ಡಿವೋರ್ಸ್ ಆಗಿರುವಂಥ ವಿಚಾರ ಮುಂಚೆ ಗೊತ್ತಿರಲಿಲ್ವಾ? ಹಾಗಾದರೆ ಇಲ್ಲಿ ಅನ್ಮ್ಯಾರಿಡ್ ಅಂತೇಳಿ ಯಾಕೆ ಕೊಟ್ಟರು? ಡಿವೋರ್ಸ್ಡ್ ಅಂತೇಳಿ ಕೊಡ್ಬೋದಿತ್ತಲ್ವಾ ಅಂತ. ಸಂಜಯ್ ಅಂತ ಅದು ನನ್ನ ಫ್ರೆಂಡ್ ಒಬ್ರು, ಅವನು ಸಹ ಅಷ್ಟೇ. ಅಂದರೆ ನನಗೆ ಫಸ್ಟ್ ನಂದು ಇದೆಲ್ಲ ಕೋರ್ಟ್ ಅದೆಲ್ಲ ನನಗೆ ಅಷ್ಟು ನಂದು ಗೊತ್ತಿಲ್ಲ. ಸೊ ಆ ಟೈಮ್ ನಾನು ಡಿವೋರ್ಸ್ ಅಪ್ಲೈ ಮಾಡೋ ಟೈಮಲ್ಲಿ ಮಾತಾಡಿಸೆಲ್ಲ ಕೊಟ್ಟಿದ್ದೆ ಅವನ ಫ್ರೆಂಡ್ ಆಗಿ. ಹಾಗೆ ಮತ್ತೆ ಅವನೊಂದು ಗೋಲ್ಡ್ ತಗೊಂಡು ಪ್ರಾಬ್ಲಮ್ ಮಾಡಿ ಸ್ಟಾರ್ಟ್ ಮಾಡಿದೆ, ನಾನು ಮದುವೆ ಆಗ್ತೇನೆ ಅಂತ. ಸೊ ನನಗೆ ಇಲ್ಲಿ ಮನೇಲೆಲ್ಲ ಹೇಳಲಿಕ್ಕೆ ಆಗಲಿಲ್ಲ, ಅವ್ನ ಕಾಸ್ಟ್ ಎಲ್ಲ ನಂಗೆ ಗೊತ್ತಿರಲಿಲ್ಲ ಅಷ್ಟು, ಮನೇಲೆಲ್ಲ ಹೇಳಲಿಕ್ಕೆ ಆಗಲಿಲ್ಲ. ನಾನಂದರೆ ಇವ್ರ ಸಹ ಮನೇಲಿ ಬೇಜಾರು ಆಡ್ಕೊಂಡು ನಾನು ಡಿವೋರ್ಸ್ ಅಪ್ಲೈ ಮಾಡಿದ್ರೆ ಮನೇಲಿ ಹೇಳಿಲ್ಲ ಫಸ್ಟಿಗೆ. ಪ್ರಸಾದ್ ಜೊತೆಗೆ ಡಿವೋರ್ಸ್ ಆದಂಥ ಸಮಯದಲ್ಲಿ ಕೋರ್ಟು ಕಚೇರಿ ಅಂತ ಹೇಳಿದ್ರೆ ನನಗೆ ಏನು ಅಂತೇಳಿ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ಸಂಜಯ್ ಅನ್ನುವಂಥ ವ್ಯಕ್ತಿ ಹೆಲ್ಪ್ ಮಾಡಿದ. ಸೊ ಸ್ವಲ್ಪ ಸಲುಗೆಯಲ್ಲಿ ಇದ್ವಿ ನಾವು. ನಂತರದಲ್ಲಿ ಅವನು ಗೋಲ್ಡ್ ಎಲ್ಲ ತಗೊಂಡು ನನ್ನನ್ನು ಮದುವೆ ಆಗ್ತೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಪೀಡಿಸ್ತಾ ಇದ್ದ. ಸೊ ಈ ಕಾರಣದಿಂದಾಗಿ ನಾನು ಅವನನ್ನು ಒಪ್ಪಿಲ್ಲ, ಅವನ ಕಾಸ್ಟ್ ಕೂಡ ನನಗೆ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಬಟ್ ಈ ಸಂಜಯ್ ಸ್ಟೋರಿಯೇ ದೊಡ್ಡದಿದೆ. ಸಂಜಯನ್ನು ಕೂಡ ಮದುವೆ ಆಗಿದ್ದಾರೆ ಅಂತೇಳಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಕೋರ್ಟಲ್ಲೂ ಕೂಡ ಇದೇ ಸೌಮ್ಯ ಶೆಟ್ಟಿಯವರು ಒಪ್ಪಿಕೊಂಡಿದ್ದಾರೆ. ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಕ್ರೈಮ್ ನಂಬರ್ 70/2022 ಅಲ್ಲಿ ಮಂಗಳೂರು ವುಮೆನ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ಅದು FIR ಕೊಟ್ಟಿರುವಂಥದ್ದು ಸೌಮ್ಯ ಶೆಟ್ಟಿ, ಹಸ್ಬೆಂಡ್ ನೇಮ್ ಸಂಜಯ್ ಕುಮಾರ್ ಅಂತೇಳಿದೆ. ಕಂಪ್ಲೇಂಟ್ ಯಾರ ಮೇಲೆ ಕೊಡ್ತಾರೆ ಅಂತ ಹೇಳಿದರೆ, ಸಂಜಯ್ A1 ಆರೋಪಿ, ಅದರಲ್ಲಿ ಶುಭಲಕ್ಷ್ಮಿ A2 ಆರೋಪಿ, ವಿಜಯ್ ಅನ್ನುವಂಥವರು A3 ಆರೋಪಿ ಅಂತ ಹೇಳಿದರೆ, ಅಕ್ಯೂಸ್ ನಂಬರ್ 1 ಸಂಜಯ್, ಅಕ್ಯೂಸ್ ನಂಬರ್ 2 ಅವರ ತಾಯಿ, ಅಕ್ಯೂಸ್ ನಂಬರ್ 3 ಅವರ ಅಣ್ಣ. ಈ 3 ಜನರ ಮೇಲೆ ಈ ಸೌಮ್ಯ ಶೆಟ್ಟಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಕಂಪ್ಲೇಂಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಫಿರ್ಯಾದಿದಾರರು ಈ ಹಿಂದೆ ಪ್ರಸಾದ್ ಎಂಬವರನ್ನು ಮದುವೆಯಾಗಿದ್ದು, ಮದುವೆಯ ಬಳಿಕ ಪ್ರಸಾದ್ ರವರಿಗೆ ಬೇರೆ ಹೆಂಗಸಿನ ಸಂಪರ್ಕ ಇರುವ ಕಾರಣ ಪ್ರಸಾದ್ ರವರಿಗೆ ವಿಚ್ಛೇದನ ನೀಡಿದ್ದು, ಈ ವಿಷಯ ಫಿರ್ಯಾದಿದಾರರ ಪರಿಚಯರಾದ ಸಂಜಯ್ ರವರಿಗೆ ತಿಳಿದು ಫಿರ್ಯಾದಿದಾರರನ್ನು ಮದುವೆಯಾಗುವುದೆಂದು ಒಪ್ಪಿಸಿದ್ದು ಅಲ್ಲದೆ 8 ತಿಂಗಳ ಹಿಂದೆ ಸಂಜಯ್ನು ಫಿರ್ಯಾದಿದಾರರನ್ನು ಕಾರ್ಕಳದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಯಾರಿಗೂ ತಿಳಿಸದೆ ಕರಿಮನೆ ಕಟ್ಟಿ ಮದುವೆಯಾಗಿ ಮುಲ್ಕಿ ಕಿನ್ನಿಗೋಳಿಯ ಹೊಸ ಕಾಡಿನಲ್ಲಿ ಬಾಡಿಗೆ ಮನೆಯಲ್ಲಿ ಸಂಸಾರ ನಡೆಸುತ್ತಿದ್ದರು. ಫಿರ್ಯಾದಿದಾರರು ಮದುವೆಯನ್ನು ರಿಜಿಸ್ಟರ್ಡ್ ಮಾಡುವಂತೆ ಕೇಳಿಕೊಂಡಾಗ ಸಂಜಯನು ತನ್ನ ಅಣ್ಣ ಮತ್ತು ತಂಗಿ ಮದುವೆಯಾದ ಬಳಿಕ ರಿಜಿಸ್ಟರ್ಡ್ ಆಗುವ ಈ ಬಗ್ಗೆ ಅವಸರ ಬೇಡ ಎಂದು ಹೇಳಿದ್ದಲ್ಲದೆ ಈ ವಿಚಾರವನ್ನು ಮನೆಯವರಲ್ಲೂ ಕೂಡ ಹೇಳಬೇಡ ಎಂದು ತಿಳಿಸಿರುತ್ತಾರೆ. ಬಳಿಕ ಸಂಜಯನು ಸುಳ್ಳು ಹೇಳಿ ಮೈಸೂರಿಗೆ ಹೋದ ಬಗ್ಗೆ ಫಿರ್ಯಾದಿದಾರರು ವಿಚಾರಿಸಿದಾಗ
ಫಿರ್ಯಾದಿದಾರರಿಗೆ ದೈಹಿಕ ಹಲ್ಲೆ ನಡೆಸಿರುತ್ತಾರೆ. 26/5/2022 ಫಿರ್ಯಾದಿದಾರರು ಸಂಜಯ್ನ ಜೊತೆಗೆ ಪಡುಬಿದ್ರಿ ಬೀಚ್ಗೆ ಹೋಗಿದ್ದ ಸಮಯದಲ್ಲಿ ಆತನ ತಾಯಿ ಶುಭಲಕ್ಷ್ಮಿ ಮತ್ತು ಅಣ್ಣ ವಿಜಯ್ ಇವರ ಬಳಿ ಫಿರ್ಯಾದಿದಾರರಿಗೆ ಹಲ್ಲೆ ನಡೆಸಿ ದೈಹಿಕ ಹಿಂಸೆ ನೀಡಿರುವುದಾಗಿ, ಸಂಜಯ್ನ ಈ ಕೃತ್ಯಗಳಿಗೆ ಆತನ ತಾಯಿ ಅಣ್ಣ ವಿಜಯ್ ಕುಮ್ಮಕ್ಕು ನೀಡಿರುವುದಾಗಿ ಎಂಬುದಾಗಿ ಸಾರಾಂಶವಾಗಿರುತ್ತದೆ ಅಂತೇಳಿ ಇದೇ ಕಂಪ್ಲೇಂಟ್ ಅಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಕಾರ್ಕಳದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 8 ತಿಂಗಳ ಹಿಂದೆ ನಾವು ಮದುವೆ ಆಗಿದ್ವಿ, ಅವನು ಕರಿಮನೆಯನ್ನು ಕೂಡ ಕಟ್ಟಿದ್ದ, ನಂತರ ಮುಲ್ಕಿಯ ಹೊಸಕಾಡಿನಲ್ಲಿ ಬಾಡಿಗೆ ಮನೆಯಲ್ಲೂ ಕೂಡ ಇದ್ವಿ ಅನ್ನುವಂಥ ವಿಚಾರದಲ್ಲಿ ಯಾರಿಗೂ ಹೇಳಬೇಡ ಅಂತೇಳಿ ಹೇಳಿದ ಮೇಲೂ ನೀವು ಯಾಕೆ ಇವನ ಜೊತೆಗೆ ಮದುವೆ ಆಗೋಕೆ ಹೋದ್ರಿ? ಸಂಜಯ್ನ ಮನೆಗೂ ಕೇಳಬೇಕಿತ್ತು, ಮದುವೆ ಆಗುವಂಥ ಟೈಮಲ್ಲಿ, ಕರಿಮನಿ ಕಟ್ಟುವಂಥ ಟೈಮಲ್ಲಿ, ಅಥವಾ ನಿಮ್ಮ ಫ್ಯಾಮಿಲಿಗೂ ಹೇಳ್ಬೋದಿತ್ತು ಸಂಜಯ್ನನ್ನು ನಾನು ಮದುವೆ ಆಗ್ತಾ ಇದ್ದೇನೆ ಅಂಥೇಳಿ. ಒಂದು ವೇಳೆ ಅವರ ಫ್ಯಾಮಿಲಿಗೆ ಸಂಜಯ್ ಒಪ್ಪಿಲ್ಲ ಅಂತ ಹೇಳಿದ್ರೆ ಯಾಕೆ ಕರಿಮನಿ ಸಾಯಿಬಾಬಾ ಮಂದಿರದಲ್ಲಿ ಕಟ್ಟೋಕೆ ಹೋದ್ರಿ? ಇದರ ಒಳಗುಟ್ಟು ಏನು? ನಂತರದಲ್ಲಿ ಇದು ಮ್ಯಾಟ್ರ್ ಕೋರ್ಟ್ಗೂ ಕೂಡ ಹೋಗುತ್ತೆ. ಕೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂಜಯ್ ಅನ್ನುವಂತಹ ವ್ಯಕ್ತಿ 2 ದಿನಗಳ ಕಾಲಾವಕಾಶ ಕೇಳಿ ನಂತರ ಕೂಡ ಮನೆಯವರಿಗೆ ತಿಳಿಸಿರುವುದಿಲ್ಲ. ಸೊ ಆನಂತರ ಆ ಸಂಜಯ್ನ ತಾಯಿಗೆ ಇದೇ ಸೌಮ್ಯ ಶೆಟ್ಟಿಯವರು ಕೂಡ ಕರೆ ಮಾಡ್ತಾರೆ, ವಿವಾಹವಾಗಿರುವ ವಿಷಯವನ್ನು ಕೂಡ ಹೇಳ್ತಾರೆ. ಆಗ ಆ ಸಂಜಯ್ನ ತಾಯಿ ಸಂಜಯ್ನನ್ನು ಬಿಟ್ಟು ಬಿಡು ಅಂತೇಳಿ ಹೇಳ್ತಾರೆ. ಮರುದಿನ ಸಂಜಯ್ನ ತಾಯಿ ಮಾತಾಡ್ತೀನಿ ಅಂತಲೂ ಕೂಡ ಹೇಳ್ತಾರೆ. 26/5/2022 ತಾನು ಮತ್ತು 1ನೇ ಆರೋಪಿ ಅಂತ ಹೇಳಿದ್ರೆ ಸಂಜಯ್ ಪಡುಬಿದ್ರಿ ಬೀಚ್ಗೆ ಹೋದ ಸಮಯದಲ್ಲಿ 2 ಮತ್ತು 3ನೇ ಆರೋಪಿತರು ಅಂತ ಹೇಳಿದ್ರೆ ಅವನ ಸಂಜಯ್ನ ತಾಯಿ ಮತ್ತು ಸಂಜಯ್ನ ಅಣ್ಣ ಅಲ್ಲಿಗೆ ಬಂದು ತನ್ನಲ್ಲಿ ಜಗಳ ಮಾಡಿ ತನಗೆ ಹಲ್ಲೆ ನಡೆಸಿರುತ್ತಾರೆ. ನಂತರ ಪೊಲೀಸರು ರಾಜಿ ಮಾಡಿ ಕಳಿಸ್ತಾರೆ. ನಂತರವೂ ಸಹ 1ನೇ ಆರೋಪಿಯು ಸುಳ್ಳು ಹೇಳಿದ್ದನ್ನು ಮತ್ತು ಗಲಾಟೆ ಮಾಡುವುದನ್ನು ಮುಂದುವರಿಸ್ತಾರೆ. ಸಂಜಯ್ ಸುಳ್ಳು ಹೇಳುವುದು ಮತ್ತು ಗಲಾಟೆ ಮಾಡುವುದನ್ನು ಮುಂದುವರಿಸ್ತಾರೆ. ಸೊ ಈ ಕಾರಣಕ್ಕಾಗಿ 3/7/2022 ತಾನು ಆರೋಪಿತರ ವಿರುದ್ಧ ದೂರು ನೀಡುತ್ತೇನೆ. ಈ ಕಾರಣದಿಂದಾಗಿ ಕೋರ್ಟಲ್ಲಿ ಇದು ಕೇಸ್ ಬಿದ್ದೋಗುತ್ತೆ. ಕೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೌಮ್ಯ ಶೆಟ್ಟಿ ಅವರು ತನ್ನ ಪಾರ್ಟಿ ಸವಾಲ್ನಲ್ಲಿ ತಾನು 1ನೇ ಆರೋಪಿಯ ಜೊತೆ ಮದುವೆ ಆಗಿದ್ದೇನೆ ಎಂದು ತೋರಿಸಲು ಯಾವುದೇ ಫೋಟೋ ಇದೆಯೇ ಎಂದರೆ ಸಾಕ್ಷಿಯು ಮೊದಲು ಇತ್ತು ಆದರೆ ಈಗ ಇಲ್ಲ ಎಂದು ನುಡಿದಿರುತ್ತಾರೆ. ತಾನು ಮತ್ತು 1ನೇ ಆರೋಪಿಯ ಜೊತೆ ಮದುವೆಯಾಗುವ ಬಗ್ಗೆ ಎಲ್ಲಿಯೂ ಸಹ ದಾಖಲೆಗಳಲ್ಲಿ ನಮೂದು ಇಲ್ಲ ಎಂದು ಒಪ್ಪಿರುತ್ತಾರೆ. ಸೊ ಈ ಮದುವೆ ಆಗಿರೋದಕ್ಕೆ ಸಾಕ್ಷಿ ಸೌಮ್ಯ ಶೆಟ್ಟಿಗೆ ಬೇಕಾಗಿತ್ತು. ಅದಕ್ಕಾಗಿ ಮನೆಯವರಿಗೆ ಫೋರ್ಸನ್ನು ಕೂಡ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಮನೆಯವರು ಅಥವಾ ಸಂಜಯ್ ಒಪ್ಪದಿದ್ದೆ ಅಂತ ಕಾರಣಕ್ಕಾಗಿ ಕಂಪ್ಲೇಂಟನ್ನು ಹೋಗಿ ಕೊಟ್ಲು. ಏನಾದರೂ ಆಗುತ್ತಾ ಕೋರ್ಟಲ್ಲಿ ಅಂತೇಳಿ. ಬಟ್ ಮದುವೆ ಆಗಿದ್ದಕ್ಕೆ ಯಾವುದೇ ಪ್ರೂಫ್ ಇಲ್ಲದ ಕಾರಣಕ್ಕಾಗಿ ಅದು ಕೋರ್ಟಲ್ಲಿ ಡಿಸ್ಮಿಸ್ ಕೂಡ ಆಗುತ್ತೆ. ಆ ಕಾರಣಕ್ಕಾಗಿ ಸುದೀಪ್ ರೈ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಅಂಥೇಳಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರಾ ಅಂತೇಳಿ. ರಿಜಿಸ್ಟರ್ ಮ್ಯಾರೇಜ್ ಆದ ನಂತರ ಒಂದು ವೇಳೆ ಇವರ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿದರೆ ಖಂಡಿತ ನನ್ನನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಅಥವಾ ಏನಾದರೂ ಕಾಂಪನ್ಸೇಷನ್ ಅನ್ನು ಅವರು ನನಗೆ ಕೊಡಲೇಬೇಕು ಅನ್ನುವಂಥ ವಿಚಾರದಲ್ಲಿ ಪ್ಲ್ಯಾನ್ ಅನ್ನು ಮಾಡಿದ್ರ ಅಂತೆ. ಆದರೆ ಸಂಜಯ್ನ ವಿಚಾರದಲ್ಲಿ ಇಷ್ಟೆಲ್ಲ ನಡೆದ್ರೂ ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತೆ ಅವನೊಂದು ಗೋಲ್ಡ್ ತಗೊಂಡು ಪ್ರಾಬ್ಲಮ್ ಮಾಡಿ ಸ್ಟಾರ್ಟ್ ಮಾಡಿದೆ. ನಾನು ಮದುವೆ ಆಗ್ತೇನೆ ಅಂತ ನಾನು ಮದುವೆ ಆಗ್ತೀನಿ ಅಂತೇಳಿ ಕಿರಿಕಿರಿ ಮಾಡಿದ್ದ ಅಂತೇಳಿ. ಬಟ್ ಕೋರ್ಟ್ನ ವಿಚಾರ ಮತ್ತೊಂದು ಮಗದೊಂದು ಎಲ್ಲೂ ಕೂಡ ಹೇಳಿಲ್ಲ. ಸೊ ಹಾಗಾದರೆ ಇಲ್ಲಿ ಸುದೀಪ್ ರೈ ಬಳಿ ಪಶು ಆದ್ನ ಅಂತೇಳಿ. ಯಾಕಂತ ಹೇಳಿದ್ರೆ ರಿಜಿಸ್ಟರ್ ಮ್ಯಾರೇಜ್ನ ಟೈಮಲ್ಲಿ ನನಗೆ ಡಿವೋರ್ಸ್ ಆಗಿರುವಂಥ ವಿಚಾರವನ್ನು ಕೂಡ ಹೇಳಿಲ್ಲ. ಸಂಜಯ್ ಜೊತೆಗೆ ಇದ್ದಂಥ ಸ್ನೇಹವನ್ನು ಹೇಳಿದ್ದಾರಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಆನಂತರದಲ್ಲಿ ಸಂಜಯ್ ಜೊತೆಗೆ ಅಲ್ಲ, ಮತ್ತೊಬ್ಬ ವ್ಯಕ್ತಿ ವೇಣು ಅನ್ನುವಂಥ ವ್ಯಕ್ತಿ ಒಬ್ಬ ಪ್ರೆಸ್ ಮೀಟ್ ಕೂಡ ಮಾಡಿದ್ದ, ಡ್ರಾಮಾ ಟೀಮ್ನ ಆರ್ಟಿಸ್ಟ್ ಅಂತ ಹೇಳಿ. ಆಮೇಲೆ ಲಾಸ್ಟ್ ಟೈಮ್ ಒಂದು ಪ್ರಪೋಸಲ್ ಸಹ ಬಂದಿತ್ತು, ಅದು ಡ್ರಾಮಾ ಟೀಮ್ ಇಂದಲೇ ಬಂದ ಪ್ರಪೋಸಲ್. ಸೊ ಅವನು ದೊಡ್ಡ ಫ್ರಾಡ್ ತರ ಇದ್ದ. ಆಮೇಲೆ ನಾವು ಅವ್ರ ಮನೆ ಹತ್ರ ಮಾತಾಡಿದ್ವಿ. ಮತ್ತೆ ಅವನ ವಿಷಯದಲ್ಲಿ ಸಹ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ. ಅವನು ಊರು ಬಿಟ್ಟೆಲ್ಲ ಹೋದ. ಅವನ ವಿಷಯದಲ್ಲೂ ಕೂಡ ಕಂಪ್ಲೇಂಟ್ ಮಾಡೋಕೆ ಹೋಗಿದ್ರು, ಅವನು ಊರು ಬಿಟ್ಟು ಹೋದ ಅಂತೇಳಿ. ಪ್ರಸಾದ್ ಇದ್ದು ಡಿವೋರ್ಸ್ ಆಯಿತು, ಸಂಜಯ್ ಇದ್ದು ಕಂಪ್ಲೇಂಟ್ ಮಾಡಿದ್ರು, ಈ ವೇಣು ಅನ್ನುವಂಥವರನ್ನು FIR ಮಾಡಿದ್ರು, ಅವನು ಊರು ಬಿಟ್ಟು ಹೋದ, ಅವನು ದೊಡ್ಡ ಫ್ರಾಡ್ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ. ಅದು ನಮ್ಗೆ ಗೊತ್ತಿಲ್ಲ. ಬಟ್ ವೇಣು ಅವರು ಹೇಳುವಂಥ ಪ್ರಕಾರ ಅವರ ಅಕ್ಕನ ಮನೆಯಲ್ಲಿ ಇದೇ ಸೌಮ್ಯ ಶೆಟ್ಟಿ 1 ವಾರ ಕಾಲ ಇದ್ರು. ಅಲ್ಲೂ ಜಗಳ ಆಡುವಂಥ ವಿಡಿಯೋವನ್ನು ಕೂಡ ಬಿಟ್ಟಿದ್ರು. ಆ ಮನೆಯಲ್ಲೂ ಕೂಡ ಜಗಳ ಆಡಿದ್ಲು ಈ ಸೌಮ್ಯ ಶೆಟ್ಟಿ.
ಆಂಜಗಳು ಮಾತಾಡೋದು ಒಳ್ಳೆ ಅವತ್ತು ಸೆಕ್ಸ್ ಮಾಡ್ಕೊಂಡು ಸುದೀಪ್ ರೈ ಅವರ ತಂದೆಯವರೇ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಇಂಥ ಮೋಸ ಹೋದವರು ಸೌಮ್ಯ ಶೆಟ್ಟಿಯ ಜೊತೆಗೆ ತುಂಬಾ ಜನ ಇದ್ದಾರೆ, ಬಟ್ ಎದುರು ಬರೋಕೆ ಆಗ್ತಾ ಇಲ್ಲ ಅವರಿಗೆ ಅಂತೇಳಿ. ಸೊ ನನ್ನ ಮಗನ ಸಾವಿನ ತರ ಯಾವ ಮಕ್ಕಳದ್ದು ಸಾವು ಆಗಬಾರ್ದು, ಇನ್ನು ಮುಂದೆ ಈ ಸೌಮ್ಯ ಶೆಟ್ಟಿ ಯಾರಿಗೂ ಕೂಡ ಮೋಸ ಆಗಬಾರ್ದು. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಗಟ್ಟಿಯಾಗಿ ಅನ್ನುವಂಥ ವಿಚಾರದಲ್ಲೂ ಕೂಡ ಸುದೀಪ್ ರೈ ಅವರ ತಂದೆಯವರು ಕೂಡ ಹೇಳಿರುವಂಥದ್ದು. ಸುದೀಪ್ ರೈರ ತಂದೆ ತಾಯಿಗೆ ಮಗ ಇಲ್ಲದಂತಾಯಿತು. ಸುದೀಪ್ ರೈ ಅವರು ಕೂಡ ಯೋಚನೆ ಮಾಡಬೇಕಿತ್ತು ಅದನ್ನು. ಸೊ ಇದನ್ನೆಲ್ಲ ಎಲ್ಲ ಕಾರಣಕ್ಕಾಗಿ ಪೊಲೀಸರು ಅರೆಸ್ಟ್ ಮಾಡಿರಬಹುದು ಅಂತೇಳು ಕೂಡ ಅನಿಸುತ್ತೆ.